ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಒಂದು ಏನಪ್ಪ, ನಾನು ಜಾತ್ರೆ ಒಂದೊಂದು ವಿಡಿಯೋ ಹಾಕಿದ್ದೆ ಶಂಕರೇಶ್ವರ ಸ್ವಾಮಿಯವ್ರದ್ದು. ಅದನ್ನು ನೀವು ನೋಡಿದ್ದೀರಾ ಅಂದ್ಕೊಳ್ತೇನೆ. ಹಾಗೆ ನಾನು ಅದಾದಮೇಲೆ ನಾನು ಬೆಳ್ಳಿ ರಥೋತ್ಸವದ ಬಗ್ಗೆ ಹೇಳ್ತೀನಿ, ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಬೆಳ್ಳಿ ರಥೋತ್ಸವ ಹೇಗೆ ನಡೀತು ನಮ್ಮ ಶಂಕರೇಶ್ವರ ಸ್ವಾಮಿಯವ್ರದ್ದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದು ಬೆಳ್ಳಿ ತೇರು ಶಂಕರೇಶ್ವರ ಸ್ವಾಮಿಯವ್ರದ್ದು. ವರ್ಷಕ್ಕೊಮ್ಮೆ ದೇವರನ್ನು ಅದ್ರ ಮೇಲೆ ಕೂರಿಸಿ ರಥವನ್ನು ಎಳಿತಾರೆ. ಇವರೇ ನಮ್ಮ ಶ್ರೀ 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 ಗುರು ಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳು. ಅವರ ಅಧ್ಯಕ್ಷತೆಯಲ್ಲೇ ಎಲ್ಲ ನಡೆಯುತ್ತೆ. ಹಾಗೆ ಬೆಳ್ಳಿ ತೇರಿನ ಸಂಜೆ ತೆಪ್ಪೋತ್ಸವ ಇರುತ್ತೆ ಸ್ನೇಹಿತರೆ. ತೆಪ್ಪೋತ್ಸವ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ನೋಡಿ, ಅಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಜನ ಅಂದರೆ ತುಂಬ ಜನ. ನಮಗೆ ಜಾಗ ಇರಲಿಲ್ಲ, ಯಾಕಂದರೆ ಫಸ್ಟೇ ಹೋಗಿ ಜನ ಎಲ್ಲ ಜಾಗ ಇಟ್ಕೊಂಡು ಕೂತಿರ್ತಾರೆ. ಅಂದರೆ ಸ್ವಾಮೀಜಿಯವ್ರನ್ನ ಮತ್ತು ಶಂಕರೇಶ್ವರ ಸ್ವಾಮಿಯವ್ರನ್ನ ತೆಪ್ಪೋತ್ಸವನ ಮಾಡ್ತಾರೆ. ಹಾಗಾಗಿ ಜನ ಜಾಗ ಇಟ್ಕೊಂಡು ಕೂತಿದ್ರು. ನೋಡಿ, ಅವತ್ತು ನೈಟು ಫುಲ್ಲು ಜನ, ಜಾತ್ರೆನೇ ಸೇರಿರುತ್ತೆ ಅಂತ ಹೇಳ್ಬೋದು. ನಮಗೆ ಜಾಗ ಇರಲಿಲ್ಲ, ನಾವು ಸಹ ಹಿಂದೆ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂತ ನಿಂತ್ಕೊಂಡೆ. ನೋಡಿ, ಎಲ್ಲರದ್ದು ತಲೆ ಕಾಣಿಸ್ತಾ ಇದೆ ಜಾಸ್ತಿ. ಹಾಗೆ ನೋಡಿ, ಸುತ್ತ ಜನ ಎಷ್ಟಿದ್ದಾರೆ ಅಂತ. ಇದರಿಂದನೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಜಾತ್ರೆ ನಡೆಯುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನಾವು ಸಹ ಪ್ರತಿ ವರ್ಷ ಹೋಗ್ತೇವೆ. ಮತ್ತು ಈ ಒಂದು ತೆಪ್ಪೋತ್ಸವಕ್ಕೆ ಇನ್ನು ಸ್ವಾಮೀಜಿಗಳು ಮತ್ತು ದೇವರು ಬಂದಿಲ್ಲ. ಬಂದ ಮೇಲೆ ಹೇಳ್ತಾರೆ. ಅದಕ್ಕೂ ಮುಂಚೆನೇ ಇಲ್ಲಿ ನೋಡೋದಕ್ಕೆ ಜನ ಕಿಕ್ಕಿರಿದು ನಿಂತಿರ್ತಾರೆ. ಇದಾದಮೇಲೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಇರುತ್ತೆ, ದೇವ್ರದ್ದು ಮತ್ತು ಸ್ವಾಮೀಜಿಯವ್ರದ್ದು. ನೋಡಿ, ಇವಾಗ ದೇವರು ಮತ್ತು ಸ್ವಾಮೀಜಿಯವರ ತೆಪ್ಪೋತ್ಸವ ಸ್ಟಾರ್ಟ್ ಆಯಿತು. ನಮಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ದೇವರು ಮತ್ತು ಸ್ವಾಮೀಜಿಯವ್ರನ್ನ. ಮತ್ತು ಅದಾದಮೇಲೆ ಮದ್ದು ಸಿಡಿಸ್ತಾರೆ. ಅದು ವರ್ಷ ವರ್ಷ ಇದ್ದೇ ಇರುತ್ತೆ, ಅದು ಪದ್ಧತಿ. ಆವಾಗಿಂದ ನಡ್ಕೊಂಡು ಬಂದಿರೋದು. ಇದು ಸಹ ಆಗಿಂದ ನಡ್ಕೊಂಡು ಬಂದಿರೋದೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಫ್ಲವರ್ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೀವೇ. ನೋಡಿ, ಶಂಕರೇಶ್ವರ ಸ್ವಾಮಿಯವರು ಮೇಲೆ, ಕೆಳಗಡೆ ಸ್ವಾಮೀಜಿಯವರು ಕೂತಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಜನ ನೋಡಿದ್ರೆ, ನನಗಂತೂ ಜನ ನೋಡಿ ತುಂಬ ಖುಷಿ ಆಯಿತು. ಇಷ್ಟು ಭಕ್ತರು, ಇಷ್ಟು ಜನ ಒಂದು ನಮ್ಮ ಮಠಕ್ಕೆ ಬರ್ತಾರೆ ಅಂತಂದರೆ ಎಷ್ಟು ಒಂದು ಭಕ್ತಿ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿ ವಾದ್ಯ ತುಂಬ ಚೆನ್ನಾಗಿ ಮಾಡ್ತಾರೆ. ವಾದ್ಯದ ಸೌಂಡ್ ಕೇಳಿ. ಅದಾದಮೇಲೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಬಗ್ಗೆ ಹೇಳ್ತೇನೆ ಇದೇ ವಿಡಿಯೋದಲ್ಲಿ. ಇವಾಗ ವಾದ್ಯ ಕೇಳಿಸ್ಕೊಳ್ಳಿ, ಹಾಗೆ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಳ್ಳಿ. ಮತ್ತು ಮುಂದೆ ನಾನು ಬೆಳ್ಳಿ ಪಲ್ಲಕ್ಕಿ ಮತ್ತು ಶಂಕರೇಶ್ವರ ಸ್ವಾಮಿಯವರ ಉತ್ಸವವನ್ನು ತೋರಿಸ್ತೇನೆ. ಹಾಗೆ ನೋಡ್ತಾ ಇರಿ ವಿಡಿಯೋನ. ಮುಂದೆ ನೋಡಿ, ಕಂಟಿನ್ಯೂ ಆಗುತ್ತೆ. ಜಾಸ್ತಿ ಆಗಿಲ್ಲ ತೂಕ ನನಗೆ. ನಿಂತ್ಕೊಳ್ಳಿ. ನೀವೇ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ವಾದ್ಯ ಕೇಳಿದ್ರಲ್ಲ, ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲರೂ ಮೊಬೈಲಿಗೆ ದೂರ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ರಶ್ ಇತ್ತು. ನೀವು ನೆಕ್ಸ್ಟ್ ಇಯರ್ ಬನ್ನಿ. ನೋಡಿ, ಎಲ್ಲ ಕಡೆ ಮೊಬೈಲ್ ಇಟ್ಕೊಂಡು ವಿಡಿಯೋನ ಮಾಡ್ತಾ ಇದ್ದಾರೆ. ಭಾರಿ ಸುತ್ತ ಜನ ಅಂದರೆ ಜನ ಸಾಗರನೇ ಇತ್ತು. ನೋಡಿ, ಅಂದರೆ 4 ಕಡೆ ಜನ ಇದ್ದಾರೆ ಅಲ್ವಾ, 4 ಕಡೆಗೂ 3 ಸರಿ ಈ ಥರ ದೇವ್ರದ್ದು ಮತ್ತು ಸ್ವಾಮೀಜಿಯವರ ದರ್ಶನವನ್ನು ಮಾಡಿಸ್ತಾರೆ ತೆಪ್ಪೋತ್ಸವ ಎಳೆಯೋದ್ರ ಮೂಲಕ. ನೋಡಿ, ಆ ಕಡೆ ತಿರ್ಕೊಂಡಿದ್ದಾರೆ. ಇವಾಗ ಆ ಕಡೆಯವರೆಲ್ಲ ಮೊಬೈಲ್ ಇಟ್ಕೊಂಡು ದೇವರು ಮತ್ತು ಸ್ವಾಮೀಜಿಯವ್ರನ್ನ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ತೆಪ್ಪೋತ್ಸವ ನಡೆಯೋದನ್ನು. ಮತ್ತು ಈ ಕಡೆ ತಿರುಗಿದಾಗ ಈ ಕಡೆಯವರು ಮೊಬೈಲ್ ಇಟ್ಕೊಂಡಿರ್ತಾರೆ. ನೋಡೋದಕ್ಕೆ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದಾದಮೇಲೆ ಒಬ್ಬರು ಈ ಬಾವಿ ಹತ್ರ ಇರಲ್ಲ. ತೆಪ್ಪೋತ್ಸವ ಮುಗಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಮತ್ತೆ ಈ ಕಡೆ ಬಂದು ನಿಂತ್ಕೊಂಡ್ವಿ. ನನಗೆ ಆ ಕಡೆ ನೋಡೋಕ್ಕಾಗಲಿಲ್ಲ. ಈ ಕಡೆ ನಮಗೆ ಗೊತ್ತಿರೋರು ಇದ್ದಾರೆ ಅಂತೇಳ್ಬಿಟ್ಟು ಜಾಗ ಇತ್ತು ಅಂತ ಕಾಲ್ ಮಾಡಿದ್ರು. ಸೊ ನಾವು ಈ ಕಡೆ ಬಂದ್ವಿ. ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೆಪ್ಪೋತ್ಸವ ನಡೆಯೋದು. ಜನ ನೋಡಿ, ನಾವು ಆ ಕಡೆ ಸೈಡ್ ನಿಂತಿದ್ವಿ, ಆವಾಗಲೇ ಈ ಕಡೆ ಬಂದ್ವಿ. ಎಲ್ಲ ಸುತ್ತ ಜನ, ಎದುರುಗಡೆ ಜನ, ಪಕ್ಕದಲ್ಲಿ ಆ ಕಡೆ ಈ ಕಡೆ ಫುಲ್ ಜನಸಾಗರ. ಇದಾದಮೇಲೆ ಯಾರೂ ಇರಲ್ಲ ಇಲ್ಲಿ. ಇನ್ನು ಇಲ್ಲಿಗೆ ವರ್ಷಕ್ಕೆ ಇಷ್ಟು ಜನ ಇಲ್ಲಿಗೆ ಸೇರೋದು. ಇದಾದಮೇಲೆ ಅಂದರೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಬನ್ನಿ, ಬೆಳ್ಳಿ ಪಲ್ಲಕ್ಕಿ ಉತ್ಸವವನ್ನು ನೋಡೋಣ ಈಗ. ಇದೇ ಬೆಳ್ಳಿ ಪಲ್ಲಕ್ಕಿ ಉತ್ಸವ. ಮಲ್ಲಿಗೆ ಮೊಗ್ಗಿನಿಂದ
ಅದೊಂದು ಬೆಳ್ಳಿ ವಾಹನವನ್ನು ಅಲಂಕಾರವನ್ನು ಮಾಡಿರ್ತಾರೆ. ಹಾಗೆ ಶಂಕರೇಶ್ವರ ಸ್ವಾಮಿ ಮತ್ತು ಸ್ವಾಮೀಜಿಯವ್ರನ್ನ ಕೂರಿಸಿ ಉತ್ಸವ ಮಾಡ್ತಾರೆ. ಇವಾಗ ಆಲ್ರೆಡಿ ಫಸ್ಟು ಶಂಕರೇಶ್ವರ ಸ್ವಾಮಿಯವ್ರನ್ನ ಕೂರಿಸಿದ್ದಾರೆ ನೋಡಿ, ಕೆಳಗಡೆ ಚೇರ್ ಹಾಕಿದ್ದಾರೆ, ಅಲ್ಲಿ ಸ್ವಾಮೀಜಿಯವ್ರು ಕೂತ್ಕೊಳ್ತಾರೆ. ಈಗ ಶಂಕರೇಶ್ವರ ಸ್ವಾಮಿಯವರಿಗೆ ಮಹಾಮಂಗಳಾರತಿಯನ್ನು ಮಾಡಿದ ನಂತರ ಬುದ್ಧಿಯವರು, ಅಂದರೆ ನಾವು ಸ್ವಾಮೀಜಿಗಳನ್ನ ಬುದ್ಧಿಯವರು ಅಂತ ಕರಿತೀವಿ, ಬುದ್ಧಿಯವರು ಕೂತ್ಕೊಳ್ತಾರೆ. ಆಮೇಲೆ ಇಲ್ಲಿಂದ ಉತ್ಸವ ಹೊರಡುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲೂ ಸಹ ಅಲ್ಲಿ ತೆಪ್ಪೋತ್ಸವ ಮುಗಿಸಿ ಎಲ್ಲ ಜನ ಇಲ್ಲಿ ಬಂದು ಸೇರಿದ್ದಾರೆ. ನನಗೆ ಹೇಳೋಕ್ಕೆ ಅಷ್ಟು ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ನಮ್ಮ ಸ್ವಾಮೀಜಿಗಳು ಬಂದು ಕೂತ್ಕೊಂಡ್ರು. ಈಗ ಇನ್ನೇನು ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹೊರಡ್ತಾ ಇದೆ. ಎಲ್ಲರೂ ಕಣ್ ತುಂಬಿಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.